ಎಲ್ರಿಗೂ ನಮಸ್ಕಾರ. ನಾವು ಹೋಗ್ತಾ ಇದೀವಿ ಇವತ್ತು ಕಲ್ಕೆರೆ ವ್ಯೂ ಪಾಯಿಂಟ್. ಧಾರವಾಡದಿಂದ ಒಂದು 16-17 ಕಿಲೋಮೀಟರ್ ಆಗ್ತೈತಿ. ಅಲ್ಲಿಗೆ ಹೋಗಾಕತ್ತೀವಿ. ನೋಡಮ್ಮ ಹೆಂಗೆ ಇರ್ತೈತಿ. ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಕಲ್ಕೆರೆ ವ್ಯೂ ಪಾಯಿಂಟ್. ನಾನು ನಮ್ಮ ಮಾವ ಇವ್ರು ನಮ್ಮ ಸಾಹೇಬರು ಹೋಗ್ತಾ ಇದ್ದೀವಿ. ಇವಾದ್ಮೇಲೆ ಪ್ಲೇಸ್ ತೋರಿಸ್ತೀವಿ. ನೀವು ನೋಡಿ ಯಾವ ರೀತಿ ಇರುತ್ತೆ ಅಂತ. ಭಾಳ ಕಚ್ಚಿ ಬಿಚ್ಚಿ ಆದರೆ ಇನ್ನೇನು ಒಂದು 5 ಕಿಲೋಮೀಟರ್ ಇರೋದು. ಎಲ್ಲರೂ ನೋಡಿ ಹೇಗಿರುತ್ತೆ ಅಂತ. ನಾವು ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ಇವಾಗ ನಮ್ಮ ಮಾಮಾರಿ ಹಂಗೆ ಮಾಡ್ತಿರ್ತಾನ್ರಿ, ಏನಾನ ಒಟ್ಟ ನಿಂದ್ರೋದು ಬಟ್ ಇರೋದ್ರಿ ಅದು ಭಾಳ ಹೋಗ್ತೀರಿ. ಅವ್ನು ಬಿಟ್ಟು ಬಂದೀವಿ, ಅವ್ನು ಕೀಳೇ ಬಂದೀವ್ರಿ. ಈಗ ನಾವು ಒಂದು ಪರ್ಮಿಷನ್ ಎಲ್ಲ ಅಪ್ಪಿ ಹಿಂಗೆ ಅಪ್ಪಿ ಕಲ್ಕೆರೆ ವ್ಯೂ ಪಾಯಿಂಟ್ ಯಾವುದೋ ಒಂದು ಪ್ಲೇಸ್ ಐತಿ ಬಂದೇವಿ. ಏನು ಅಂತ ಗೊತ್ತಿಲ್ಲ. ಏನು ತೊಗೊಂಬಂದು ಫಾಸ್ಟಾಗಿ ಇಷ್ಟ ತಗೋರಿ. ಕಲ್ಕೆರೆ ವ್ಯೂ ಪಾಯಿಂಟ್ ಇಲ್ರಿ, ಆ ಟವರ್ ವ್ಯೂ ಪಾಯಿಂಟ್ ಇದಲ್ಲ ನೋಡಿ. ಹಾಂ ರೀ, ನೀವು ಓಕೆ ಓಕೆ ಓಕೆ. ನೀವು ನೋಡಿರಲ್ಲ ಇಲ್ರಿ? ಹೌದು ಸರ್, ಥ್ಯಾಂಕ್ಸ್ ರೀ ಅಜ್ಜಾರ. ಹಾಂ ರೀ ಅಜ್ಜಾರ. ನೋಡ್ರಿ ನಾವಂತರೂ ಅಜ್ಜಾರಿಗೆ ಕೇಳಿದ್ವಿ ಹಿಂಗೆಲ್ಲೇ ಮ್ಯಾಲ ಇದು ಆಶ್ರಮ ಐತಿ. ನಾ ಏನು ಮಾಡತ್ತೀನಿ ಇಲ್ಲಿ, ಏನು ಮಾಡ್ತೀವಿ ಮಾಡಾಕತ್ತೀವಿ. ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ನೋಡ್ರಿ ಇಲ್ಲಿ ಅಜ್ಜಾರಿಗೆ ಕೇಳಿ ಬಂದರು, ರೂಟ್ ತಪ್ಪಾಕತ್ತಾರ ನಮ್ಮ ಸಾಹೇಬ್ರೆ. ಏನು ಮಾಡೋಕ್ಕಾಗಲ್ರಿ, ಯಾಕಂದ್ರೆ 3-4 ಕ್ರಾಸ್ ಇರೋದ್ರಿಂದ ಸ್ವಲ್ಪ ರೋಡ್ ಮಿಸ್ಟೇಕ್ ಆಗತ್ತೈತಿ. ತಡಿಪಾ ಮತ್ತೆ ನನ್ನ ಬಿಟ್ಟೋಗಿರಿ. ನಡ್ರಿ. ಆದರೂ ಇಲ್ಲಿಂದನೇ ನೋಡ್ಬೋದು ನೀವು, ಇಲ್ಲಿಂದನೇ ಕಾಣ್ತಾ ಇದೆ ಪ್ಲೇಸು. ನೋಡ್ರಿ ಧಾರವಾಡ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಮ್ಮ ಮೇನ್ ರೀ ನಮ್ಮ ರಾವಲ್ ಸಾಹೇಬ ಪರಿಸರ ಪ್ರೇಮಿ ರೀ. ಅವ್ನು ಬಿಟ್ಟು ಬಂದೇವಿ. ಏನೇ ಇದ್ರು ಹೊಟ್ಟೆ ಹಾಕಿ ಕ್ಷಮತಪ್ಪ ಧವಲಣ್ಣ ಒಳ್ಳೇದು ಮಾಡ್ತದ. ಯಾಕಂದ್ರೆ ಒಂದು ಕೋಚಿಂಗ್ ಸಮಸ್ಯೆ ನಾವು ಏನು ಹೇಳಕ್ ಬರಲ್ಲ. ಯಾಕಂದ್ರೆ 3 ಗಂಟೆಗೆ ಮೆಂಟಾಲಿಟಿ ಕ್ಲಾಸ್ ಹೋಗ್ತೀವಿ. ಅದು ಭಾಳ ನಮ್ದು. ಯಾಕಂದ್ರೆ ಇದು ನೋಡ್ಬೋದು ಇನ್ನೊಮ್ಮೆ, ಆದ್ರೆ ಅದೇ ಕ್ಲಾಸ್ ಮಿಸ್ ಆದ್ರೆ ಏನಾಗಲ್ಲ ಅಂತ ಮತ್ತೆ ಅದಕ್ಕೆ ಬಿಟ್ಟು ಬಂದೀವಿ. ನಾವು ಉಡಾಲ್ ನನ್ನ ಮಕ್ಕಳು ರೀ. ಅಣ್ಣವ್ರು ತೋರ್ಸಾಕತ್ತಾರ್ರಿ ನಮಗೆ ವ್ಯೂ ಪಾಯಿಂಟ್. ಈ ಕಡೆ ಹೋಗತ್ತೀವಿ ತಕ್ಷಣ ಅಲ್ಲಿ ಮುಂದೆ ಐತನಕತ್ತಾರ. ಯಾಕಂದ್ರೆ ಆ ಹುಡುಗಿ ಹೊಂಟಾರ ಅಂತೇಳಿ, ಇಬ್ರು ಜೋಡಿ ಕಪ್ಪಲ್ ಹೊಂಟಾರ ಅಂತೇಳಿ ಅವ್ರಿಂದ ಬೆನ್ನ ಹತ್ತಿ ನಾನು ತಪ್ಪು ಮಾಡಿ ಬರೀ ಇಂಥದೆಯ ಹಿಂಗೆ ಆಗ್ತೈತಿ ನೋಡಿ ಲೈಫ್ ಒಳಗೆ. ಯಾವಾಗಲೂ ಈ ಮಿಸ್ಟೇಕ್ ಮಾಡಕ್ ಹೋಗ್ಬಾರ್ದು. ಇನ್ನೊಂದು ಹುಡುಗಿನ ಫಾಲೋ ಆಗಲಿ ಏನೇ ಆಗಲಿ ಇದೊಂದು ಮಾಡಕ್ ಹೋಗ್ಬಿಡ್ರಿ ಜೀವನದಾಗ. ಯಾರು ಉತ್ತರ ಅಲ್ಲ ಎಕ್ಸಾಂಪಲ್ ನೋಡ್ರಿ. ಸರಿ ಅಪ್ಪಿ, ಇಲ್ಲಿ ಟೆಂಪಲ್ ಎಲ್ಲೈತಿ? ಯಾವ ಕಡೆ? ಈ ಕಡೆ ಕ್ರಾಸ್ ಐತಲ್ರಿ, ಮಾವಿನ ಕಪ್ಪ ರೋಡ್ ಅಂತ ಈ ಕಡೆ ಹೋಗಿ ರೈಟ್ ಹೋಗಿ ಮೇಲೆ ಹೋಗ್ಬೇಕಾ? ಓಕೆ. ಯಾರಾದ್ರೂ ಬಂದ್ರು ಒಂದು ಪಂಚರ್ ಮಾಡಿರ್ತಾರೆ. ಪಂಚರ್ ಮಾಡ್ತಾರಾ? ಅಯ್ಯೋ ಟವರ್ ಅಲ್ಲಿಯಾ? ಹಾಂ ಓಕೆ. ಥ್ಯಾಂಕ್ಸ್ ಅಪ್ಪಿ ಹೇಳಿದಕ್ಕೆ, ಮುನ್ಸೂಚನೆ ಹೇಳಿದಕ್ಕೆ ಥ್ಯಾಂಕ್ಸ್. ಬಾಯ್. ನಮ್ಮ ಸರ್ಕಾರಿ ಹುಡುಗರು ರೀ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು. ಸರ್ಕಾರಿ ಶಾಲೆ ಬೆಳಿಬೇಕ್ರಿ ನಮಗೆ. ಏನಂತೀರ ಸಾಹೇಬ್ರ ಇದಕ್ಕೆ? ನಮ್ಮ ದೇಶ ಇದು, ನಮ್ಮ ದೇಶ. ಜನ್ಮಕ್ಕೆ ಹೋಗೋ ನೋಡ್ರಿ, ಮಿಸ್ ಆಗಿ ಮತ್ತೆ 2ನೇ ಪ್ಲೇಸ್ ಮಿಸ್ ಆದ್ರಿ ನಮ್ದು. ಏನ್ರಿ ಇದು? ಇವತ್ತೇನು ನೋಡ್ತೀವಿ ಇಲ್ಲೋ ಡೌಟ್ ಆಗಿತ್ತು ನಮಗೆ. ಮೊದಲು ಟೆಂಪಲ್ಗೆ ಹೋಗೋಣ, ಆಮೇಲೆ ಸೆಲ್ ಟವರ್ಗೆ ಹೋಗೋಣ. ಅಲ್ಲೇನೋ ಪಂಚರ್ ಮಾಡ್ತೀನಿ ಅಂತ ಹುಡುಗರು ಹೇಳಿದ್ರು. ಹಂಗಾಗಿ ಮೊದಲು ಈ ಪ್ಲೇಸಿಗೆ ಹೋಗ್ತಾ ಇದ್ವಿ. ನೋಡ್ರಿ ಇನ್ನೇನು ಬಂದ ಬಿಡ್ತು ಪ್ಲೇಸ್. ಒಳಗೆ ಹೋಗ್ಕೊ ನಡ್ಕೊ. ಇಲ್ಲೇ ಮೀನ್ಸ್ ನಂದೀಶ್ವರ ಟೆಂಪಲ್ ಒಳಗೆ ಈ ಕಡೆ ನಡ್ಕೊಂಡು ಹೋಗ್ಬೇಕು ಅನಿಸ್ತಿದ್ರಿ. ಏನೋ ಗೊತ್ತಿಲ್ಲ, ಇಲ್ಲಿ ಬಂದಿದ್ದೀವಿ, ನೋಡೋಣ.
ಏ ಅಲ್ಲಿ ಹಂಗೆಲ್ಲ ತಿನ್ನಲ್ ತೋರಿ. ಇಲ್ಲ ಕರೆಕ್ಟ್ ರೀ, ಬಟ್ ನಾವು ಅಲ್ಲಿ ಏನು ತಿನ್ನಲ್ಲ, ತಿನ್ನೋದಿಲ್ರಿ. ನಾವು ಪರಿಸರ ಪ್ರೇಮಿ ಅದೇವ್ರಿ. ಅಂಥವೆಲ್ಲ ಮಾಡಲ್ರಿ ನಾವು. ನೋಡಿ ಫ್ರೆಂಡ್ಸ್, ನಾವು ಹೋಗ್ತಾ ಇದೀವಿ ಇವಾಗ ವ್ಯೂ ಪಾಯಿಂಟ್ಗೆ. ನೋಡೋಣ, ಇಲ್ಲಿ ಬಿಟ್ಟರು ಬೈಕೆಲ್ಲ ಅಲೋ ಇಲ್ಲ. ಇಲ್ಲಿ ಅಕಲವರು ಚಿಪ್ಸ್ ಗಿಪ್ಸ್ ಒಯ್ಬೇಡ ಅಂದ್ರಿ, ಆದರೂ ತಂದೇವಿ. ಇಲ್ಲಿ ಏನು ತಿನ್ನೋದಿಲ್ಲ ನಾವು, ಯಾಕಂದ್ರೆ ಪರಿಸರ ಪ್ರೇಮಿಗಳು, ಅಂಥವೆಲ್ಲ ಮಾಡೋಕೆ ಹೋಗಲ್ಲ ಅಂತ ಹೇಳಿ ಬಂದೇವಿ. ಅವ್ರು ಏನು ಮಾಡ್ತೇವೆ ಗೊತ್ತಿಲ್ಲ. ಮತ್ತು ಹೊಟ್ಟೆ ಹಸ್ದಾಗ ಏನು ಮಾಡೋಕ್ಕಾಗಲ್ಲ ರೀ. ತಿನ್ಬೇಕಾದ್ರೆ ತಿಂತೇವ್ರಿ, ಆದ್ರೆ ಇದು ಗೊತ್ತಿದ್ದಿಲ್ಲ. ಹಿಂಗೆ ನೋಡ್ರ ನಾವತ್ತರೂ ತಿಂದಿಲ್ಲ, ಇನ್ನೊಬ್ರು ತಿಂದು ಹೊಕಟಿದ್ದಾರೆ. ನಮಗೆ ಈ ಥರ ಹೇಳಿದ್ರು, ನಾವು ಅಷ್ಟೇ ಇಟ್ಕೊಂಡು ಬಂದಿದ್ವಿ. ನಮ್ಮ ದೇಶ. ಈಗ ಗೇಟ್ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ವಿ. ನಂದೀಶ್ವರ ದೇವಸ್ಥಾನ ಬಂದಿದೆ, ಹೋಗ್ತಾ ಇದ್ದೀವಿ. ಇನ್ನೇನು ಬಂದ್ಬಿಡ್ತು ಟೆಂಪಲ್. ನೋಡಿ ಬನ್ನಿ, ನಿಮಗೂ ನೋಡೋ ಆಸೆ ಭಾಳ ಆಗೈತೆ ಅನ್ಸೈತಿ. ಯಾಕಂದ್ರೆ ಇದೇ ಅರ್ಧ ವಿಡಿಯೋ ಆಗಿರ್ಬೋದು ಮೋಸ್ಟ್ ಹೇಳ್ಬೇಕಂದ್ರೆ. ಇವಾಗ ಇಷ್ಟೇ, ಇಲ್ಲಿ ಬರೋಕ್ಕೆ ಎಲ್ಲೆಲ್ಲೋ ಯಾರನ್ನ ಕೇಳ್ಕೊಂಡು ಬಂದಿದ್ವಿ. ನೋಡೋಣ, ಹೋಗಿ ತೋರಿಸಿ. ಅಣ್ಣವರು 4 ಗಂಟೆಗೆನ ಬಂದು ಹಾಕ್ತಾರೆ, ನಾವು ಈಗ ಬಂದೇವಿ. ನೋಡ್ರಿ, ದೇವಸ್ಥಾನದಾಗೂ ರೀಲ್ಸ್ ಮಾಡೋರು ಭಾಳ ಆಗ್ಯಾರ. ಏನೂ ಮಾಡೋಕ್ಕಾಗಲ್ಲ, ಈಗಿನ ಜನ್ರೇಷನ್ ಹಂಗೈತಿ. ಏನು ಮಾಡೋಕೆ ಬರಲ್ರಿ. ಈಗ ನಾವು ಹೇಳಕ್ಕೆ ಹೋದ್ರೆ ಮತ್ತೆ ನಾವೇ ಕೆಟ್ಟ ಹಾಕ್ವಿ. ಅವೆಲ್ಲ ಮಾಡೋಕೆ ಹೋಗ್ಬಾರ್ದ್ರಿ. ನಮ್ದೇನೈತಿ, ಬಂದೇವಿ, ನೋಡೋದೈತಿ, ಹೋಗೋದೈತಿ, ಅಷ್ಟೇ ಹೇಳಿ 2 ಮಾತು ಮುಗಿಸ್ತೀನಿ. 1-2 ಮಾತು ಮುಗಿಸ್ತೀನಿ. ಆಯಿತು, ಇಲ್ಲಂತರೂ ಆಯ್ತು ರೀ ವಿಡಿಯೋ. ಇಲ್ಲಿ ಆ ಕಡೆ ಹಿಂದೆ ಹೋಗೋಕೆ ಅಲೋ ಇದ್ದಿಲ್ಲ, ಯಾರನ್ನೂ ಬಿಟ್ಟಿಲ್ಲ, ನಾವಂತಲ್ಲ. ಇಲ್ಲೇನು ಅಲೋ ಹೋಗೋಕೆ ಅಲವಿಲ್ಲ. ಇನ್ನು ವಿಡಿಯೋ ದೂರ ಆಯಿತು. ನೋಡೋಣ ಮುಂದೆ. ಈಗ ಸೆಲ್ ಟವರ್ ಹೋಗ್ಬೇಕಂತ ಮಾಡಿದ್ವಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಅಂತೂ ಬೆಜ್ಜನ್ ಜನ ಬರ್ತಾನೆ ಇರ್ತಾರೆ, ಯಾಕಂದರೆ ಇವಾಗ ರೀಸೆಂಟ್ ಆಗಿರೋ ಪ್ಲೇಸ್ ಇದು. ನಾವು ನಿಮ್ಮ ಅಭಿಮಾನಿ ಯಾಕ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮುಂದೆ ಹುಡುಗಿಯರು ಹೋಗ್ತಾ ಇದ್ದಾರೆ, ಅದಕ್ಕೆ ಲಾವ್ ಮಾಡ್ತಾ ಇದ್ದೀನಿ. ಕಾಡಿ ಬೇಡಿ ನನ್ನ ಕುಡಿದಾಗಳಿಗೆ ತಂದಾನೆ ಹೋಗ್ತಾ ಇದ್ದೀವಿ, ಸೆಲ್ ಟವರ್ಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಆ ವಿಡಿಯೋ ಮಾಡ್ರಿ. ನೋಡ್ರಿ ನಮ್ಮ ಪ್ರಾಣಿ, ನೋಡ್ರಿ ನಮ್ಮ ದೇಶ ಕೋತಿಗಳು ನೋಡಿ, ಕರಿ ಕೋತಿಗಳು. ಏನಂತಾರೆ ಕೋತಿಗಳು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲೆಲ್ಲೋ ಕಾಡಲ್ಲಿ ಮನೆ ಮಾಡ್ಕೊಂಡಿರ್ತಾರೆ, ಏನೇನೋ ಕಾಡನ್ನ ನಾಶ ಮಾಡ್ತಾರೆ. ಅವೆಲ್ಲ ಮಾಡೋಕೆ ಹೋಗ್ಬಾರ್ದು. ಇವಾಗ ಚಿಪ್ಸ್ ತಿಂದು ಒಕ್ಕಟ್ಯಾರ, ಮತ್ತು ಕೊಬ್ರಾಗಳು ಹಿಮಾಲ್ ತಿಂದು ಒಕ್ಕಟಾವ. ಏನು ಮಾಡೋಕ್ಕಾಗಲ್ಲ ರೀ. ನಾವು ನೋಡ್ರಿ ಸೀದಾ ಬ್ಯಾಗ್ನಾಗ ಇಟ್ಕೋತೀವಿ. ಮತ್ತು ಬೈ ನೀವು ತಿಂದು ಅಲ್ಲೇ ಒಕ್ಕಟ್ಟಿರ್ಬೋದ ಅಂತಿರ್ಬೋದು ನೀವು. ನಾವು ಬ್ಯಾಗಲ್ಲೇ ಹಾಕೋಕತ್ತೀವಿ. ನೋಡಿ, ಪ್ರಾಣಿ ಪಕ್ಷಿಗೆ ಭಾಳ ಅನಿಸ್ತಾನ್ರಿ ಇವ. ಯಾರು ಪ್ರಾಣಿಗಳ ರಾಜ ನಾನು. ದಿ ಅನಿಮಲ್ ಮೂವಿ ನೋಡ್ಯಾನ್ರಿ, ಅದಕ್ಕೆ ನೋಡ್ಬೋದು ಎಷ್ಟು ಮೇಲಿನ ಹಂತಕ್ಕೆ ಬಂದಿದ್ದೀವಿ ಅಂತ. ಬೆಟ್ಟದ ಮೇಲಿನ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ಸೆಲ್ ಟವರ್ ಬಂತು, ನೋಡೋಣ. ಅಣ್ಣ, ಇಷ್ಟು ಯಾಕೆ ತ್ರಾಸ ತೊಗೋಕತ್ತೀರಿ ಬೈ? ನೀವು ಅಂತಿರ್ಬೋದು, ಅದು ಒಳಗಿನಿಂದ ನೋಡೋ ಒಂದು ಹಂಬಲ ಐತಲ್ಲ, ಕ್ಯೂರಿಯಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಫುಲ್ಲು ಮೇಘ ಅಂದರೆ ಫುಲ್ಲು ಹೈಟ್ ಇದೆ. ಅದರಲ್ಲಿ ನೀರು ಒಂದು ತಂದಿಲ್ಲ ನಾವು, ನೀರು ಅಡಿಕೆ ಒಂದು ಆಗ್ತಿದೆ. ಇವತ್ತೇನ ಮುಟ್ಟುವುದಿಲ್ಲ, ಮುಟ್ಟೇವಿ. ಆದರೂ ಏನೋ ಒಂದು ಪ್ರಯತ್ನದಿಂದ ಹೆಂಗೆ ಮೌಂಟ್ ಎವರೆಸ್ಟ್ ಹೆಂಗೆ ಬೇರೇನ್ರಿಪ್ಪ, ನಮ್ಗೆ ಇದೇ ಹಬ್ಬಕ್ಕಾಗತ್ತಿಲ್ಲ. ಹಣೆ ಬರ ಹಾಕಿ ಉಣ್ಣೆ ಯಾರು
ಇಲ್ಲಿ ಬೊಂಬೆ ನೇಪಾಳ ಟಿಬೆಟ್ನಾಗಿರೋ ಯಾವ ಹಕ್ಕಿ ಎರಡು ನಡಬರ್ಕಿರೋ ನೂರಾರು ಮೌಂಟ್ ಎವರೆಸ್ಟ್ ಯಾವ ರೀತಿ ಹಬ್ಬಿರ್ಬೋದಂತ ಬರೇ ನಾವು ಇಷ್ಟ ಈ ಒಂದು ಎಷ್ಟೊಂದು 500 ಮೀಟ್ರ್ ಮೇಗಿದೇನೆ ಅಷ್ಟೇ. ಅದೇ ಹಬ್ಬಕ್ಕೆ ಆಗತ್ತಿಲ್ಲ. ಒಂಥರ ಈ ಪ್ಲೇಸ್ ನೋಡಿದ್ರೆ ಏನು ಟೆಂಪಲ್ ರನ್ ಕಣ್ಣಂಗೆ ಕಾಣಕತ್ತೈತ್ರಿ. ಬಂತು ನೋಡ್ರಿ ಸೆಲ್ ಟವರ್ ನೋಡ್ಬೋದು ನೀವು. ಇಷ್ಟು ಕೆಳಗಿಂದ ಬಂದಿದ್ವಿ ನೋಡೋಣ. ಈಗ ಇಷ್ಟ ಬಿ ಅಂತ ಇನ್ನು ಮೇಲೆ ಹಬ್ಬುವ ಒಂದು ಹಂಬಲ ಐತಿ ಇಲ್ಲಿ ನೋಡ್ರಿಪ್ಪ. ಓ ಮೈ ಗಾಡ್, ಐ ಲವ್ ನೇಚರ್. ಇನ್ನು ಇಲ್ಲಿಂದಾನೇ ಇಷ್ಟು ಕಾಣಕತ್ತೈತಿ. ಬಂದು ನೋಡ್ಬೋದು, ಇಲ್ಲಿಂದಾನೇ ಇಷ್ಟು ಕಾಣಕತ್ತೈತಿ. ಇನ್ನು ಮ್ಯಾಗ ಹಬ್ಬಮ್ಮ ವಾ ನೋಡಕ್ಕೇನ್ರಿ ಖತರ್ನಾಕ್ ಇದೆ. ಸ್ವಲ್ಪ ಇರೋತ್ನಾಗ ಮಾತ್ರ ಭಾಳ ಹುಷಾರಾಗಿರ್ಬೇಕು. ನೋಡ್ಬೋದು ನಮ್ಮ ಮಾಮ ಮೊದಲು ಹೊಂಟಾನ್ರಿ ದಗಡಾಕ. ಬಟ್ ಎಲ್ಲರದಾಗೂ ಮೊದಲ ಇರ್ತಾನ್ರಿ ಅವ ಮಗ. ಇವೆಲ್ಲ ಮೆಮೊರೀಸ್. ಇಲ್ಲಿ ನೋಡ್ರಿ ಇಲ್ಲಿ ಕಾಲಿಟ್ರೆ ಸಿಗಾ ಕೆಳಗೆ ಭಾಳ ಹುಷಾರಾಗಿ ಬರ್ಬೇಕು. ಕವಿತೆ ನೀನೇ ಕೆರಾಗದಲ್ಲಿ ಬೆರೆತೆ ನನ್ನೆದೆಯ ಗೂಡಲ್ಲಿ ನೋಡ್ರಿ ಪ್ಲೇಸ್ ಅಂದ್ರೆ ಒನ್ ಆಫ್ ದ ಮೋಸ್ಟ್. ಅಲ್ಲಿ ಹೋಗಿದ್ದಲ್ಲ ಹಾಂ, ನಾವು ವಿನಾಯಿಗೆ ಹೋಗಿ ಬಂದಿವಲ್ರಿ, ಅದು ಅಲ್ಲಿ ನೋಡ್ರಿ ಪ್ಲೇಸ್ ಟೆಂಪಲ್. ಇನ್ನು ನಮಗೆ ಅದಕ್ಕೆ ಎಷ್ಟು ದೂರ ಐತಿ. ಖತರ್ನಾಕ್ ಪ್ಲೇಸ್ ಇದೆ ಗುರು. ನೋಡ್ರಿ ಈ ಕಡೆ ಟೋಟಲ್ ನಮ್ಮ ಕಡೆ ಏನೂ ಇಲ್ಲ, ಫಾರೆಸ್ಟ್ ಬಿಟ್ರೆ ಮತ್ತೇನು ಇಲ್ಲ ನೋಡ್ರಿ. ಇವನಿಗೆ ಫೋಟೋ ಸಿಗ್ತೈತೈತ್ರಿ, ಅವನಿಗೆ ರೀಲ್ಸ್ ನೋಡಕತ್ತಾನ್ರಿ. ಇಲ್ಲಿ ನೆಟ್ವರ್ಕ್ ಬರಕತ್ತದ, ರೀಲ್ಸ್ ನೋಡಕತ್ತಾನ. ಒಂದು ತಾಸು ಆಯ್ತು ನಾವು ಬಂದು. ಇನ್ನು ಇಳಿದು ಭಾಳ ಏನು ಸ್ಲೋಪ್ ಐತೆ ಅನ್ಬೋದು ಹೇಳಕ್ಕೆ. ಆದರೂ ಮನ್ಸಿಗೆ ಒಂದೇನೋ ಸಾಹೇಬ್ರು ಇವತ್ತು ಭಾಳ ತೃಪ್ತಿಕರವಾದ ಒಂದು ಸಂಗತಿ ಅಲ್ಲ ನಿನ್ನ ಸಂಗತಿ. ನಮ್ಗೇನ್ ಮಾಡ್ಬೇಕ್ರಿ, ನಾವು 3 ಮಂದಿ ಸಿಂಗಲ್ಸ. ಅವ ಸಿಂಗಲ್ಸ್ ಇಲ್ರಿ. ಅಣ್ಣ ಪ್ರೀತಿಸೋದು ತಪ್ಪ. ಎಷ್ಟೊತ್ಗಪ್ಪ ನಾವು ಎಂತ ಫ್ರೆಂಡ್ ಅಲ್ಲ ನೀನು ಫ್ರೆಂಡ್. ಇನ್ನು DK ಸಾಬ್ ಅಂತರು ನೋಡಿ ಏನಂತ ನನಗಾಗೈತಿ. ನೋಡು DK ಸಾಹೇಬ. ಅವ್ನ ರಿಯಾಕ್ಷನ್ ಹೆಂಗಿರ್ತಿತ್ತು ಗೊತ್ತಿಲ್ಲ, ನೋಡಮ್ಮ. ನಾವು ಈಗ ಮತ್ತೆ ಯಾರಾದ್ರೂ ಫಾರೆಸ್ಟ್ ಗಾಡಿ ಯಾರನ್ನ ಬಂದ್ರೆ ಮತ್ತೆ ನಮ್ಮ ಇಲ್ಲಿ ಕಟ್ಟ್ಯಾಗ ಹೊಡಿತಾರ ಎಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಎಲ್ಲ ಕೊಳೋ ಒಂದು ಸ್ಥಿತಿ ಬಂದೈತೆ ಅಂತ ಹೇಳ್ಬೋದು ನೋಡ್ರಿ. ಹಂಗಾಗಿ ಬಿಡಕತ್ತಿಲ್ಲ. ಅಂತ ಹೋಗ್ತೀವ್ರಿ ನಾವು ಈಗ. ನೀವು ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ಹಾಕ್ಯಾರಂತ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬಂದಿರ್ತೀರಿ ಅವನ್ನ ಈಗ ಭಾಳ ಹಾನಿ ಪರಿಸರಕ್ಕೆ ಭಾಳ ಉಂಟು ಮಾಡಿದ್ರಿ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಏನು ತಂದಿರ್ತೀರಲ್ಲ ಅವನ್ನೆಲ್ಲ ವಾಪಸ್ ಬ್ಯಾಗ್ನಾಗ ಹಾಕ್ಕೊಂಡು ಒಂದು ಕೆಲಸ ಮಾಡಿರಿ. ಅಷ್ಟು ಬಿಟ್ಟರೆ ಮತ್ತೇನು ಹೇಳಲ್ಲ. ಇನ್ನು ನಾವಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಹೋಗಿ ಬಂದೀವಿ. ನೀವು ಬರ್ರಿ ಅಂತ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂತಾರಲ್ಲ, ಹಂಗಾಗಿತ್ತು ನಮ್ಮ ಪರಿಸ್ಥಿತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಜಂಗ್ ಹಿಡಿದ ಕೊಳೆದು ಬಿಟ್ಟೈತಿ. ಆದರೂ ಸೇಫೆಸ್ಟ್ ಝೋನ್ ಅಂತೂ ಅಲ್ಲ ನೋಡ್ರಿ. ಫುಲ್ ಸ್ಲೋಪ್ ಇದೆ ಗುರು. ಆ DK ಎಲ್ಲ ಗೊತ್ತೈತು ಅವುಗಳ ಬಗ್ಗೆ. ಅವನ್ನ ಬಿಟ್ಟು ಬಂದ್ಬಿಟ್ಟೇವಿ. ಕಾಲು ಗೊತ್ತಪ್ಪ ಯಾರು ನಡೀತದೆ. ನಾವು ಈಗ ಹೋಗಿ ಬಂದೀವಿ. ಆತಿನ್ನ ಹೋಗ್ತೀವಿ, ಹಾಸ್ಟೆಲ್ಗೆ ಹೋಗ್ತೀವಿ ರೀ. ಆತಿನ್ನ 2 ಪ್ಲೇಸ್ ಇದ್ವು, 2 ಪ್ಲೇಸ್ ನೋಡ್ಕೊಂಡು ಇಲ್ಲೇ ನಾವು ಹೋಗಿರೋದು. ಇಲ್ಲೊಂದು 3-4 ಗೇಟ್ ಬಂದ್ ಮಾಡಿದ್ದಾರೆ. ಆದರೂ ಹೆಂಗೋ ಮಾಡ್ಕೊಂಡು ಹೋಗಿದ್ದೀವಿ. ನೋಡ್ಬೋದು ನೀವು, ಬಂದ್ ಮಾಡಿದ್ದಾರೆ. ಅಲೋ ಇಲ್ಲ, ಆ ರೀತಿ ಆಗಿದ್ದಕ್ಕೆ ಅಲೋ ಇಲ್ಲ. मतलबी
हो जा जरा मतलबी, दुनिया की सुनता है क्यों, खुद की भी सुन ले कभी। मतलबी हो जा जरा मतलबी, दुनिया की सुनता है क्यों, खुद की भी सुन ले कभी। कुछ